ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನಸ್ವಿ ಕುಲಾಲ್. ನಾನು ಕಾರ್ಕಳ ತಾಲೂಕಿನ ನಿಟ್ಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲಂಬಾಡಿ ಪದವು ಇಲ್ಲಿಯ 6ನೇ ತರಗತಿಯ ವಿದ್ಯಾರ್ಥಿನಿ. ಜಯ ಭಾರತ ಜನನಿಯ ತಂಜಾತಿ, ಜಯ ಹೇ ಕರ್ನಾಟಕ ಮಾತೆ ಎಂಬ ಕನ್ನಡದ ಕಂಪು ಕುವೆಂಪುರವರು ರಚಿಸಿದಂತಹ ನಾಡಗೀತೆಯಲ್ಲಿ ಕರುನಾಡಿನ ಹಿರಿಮೆ ಗರಿಮೆಯ ಡಿಂಡಿಮ ತುಂಬಿಕೊಂಡಿದೆ. ಕಪ್ಪು ಮಣ್ಣಿನ ಫಲವತ್ತತೆಯಲ್ಲಿ ಇಂತಹ ಕರುನಾಡಿನಲ್ಲಿ ನಾವು ಜನಿಸಿದ್ದೇ 1000 ಜನ್ಮದ ಪರಮ ಪುಣ್ಯ. ಹಲವಾರು ಕವಿ ಪುಂಗವರು ಪಂಪ, ರನ್ನ, ಜನ್ನ, ಕಾಳಿದಾಸರಿಂದ ಆರಂಭಿಸಿ ಕುವೆಂಪು, ದ.ರಾ ಬೇಂದ್ರೆ, ಕಾರಂತರಾದಿ ಸರ್ ನಿಸಾರ್ ಅಹಮದ್ ರವರು ತಮ್ಮ ಅನುಭವಗಳನ್ನ ಕನ್ನಡದ ಸಾರಗಳನ್ನ ಅದ್ಭುತವಾಗಿ ಬಿಂಬಿಸಿದ್ದಾರೆ. ಕಸ್ತೂರಿ ಕನ್ನಡದ ಕಂಪನ್ನ ದೇಶದಾದ್ಯಂತ ಪಸರಿಸಿದ್ರು. ಕೃಷ್ಣ, ಶರಾವತಿ, ಕಾವೇರಿ, ತುಂಗೆ ಜುಳುಜುಳು ಮಂಜುಳರವದೊಡನೆ ಹರಿದು ಸಸ್ಯ ಶ್ಯಾಮಲ ಹಸಿರ ನಾಡು ನಮ್ಮದು. ರಾಮಾನುಜ, ಶಂಕರ, ವಿದ್ಯಾರಣ್ಯ, ಬಸವಣ್ಣನವರಂತಹ ಮಹಾಪುರುಷರು ಅವತರಿಸಿದ ನಾಡು ನಮ್ಮದು. ತೈಲಪ, ವಿಜಯನಗರ, ಹೊಯ್ಸಳರಂತಹ ಮಹಾರಾಜ ಮನೆತನಗಳು ಗಂಡ ಬೇರುಂಡದ ಲಾಂಛನವನ್ನ ಜಗದಗಲ ಪಸರಿಸಿರುವ ಪುಣ್ಯ ಭೂಮಿ ನನ್ನೀ ಕರುನಾಡು. ಕನ್ನಡ ಅಂದ್ರೆ ಸಾಮಾನ್ಯವಾಗಿ ಮಾತೃಭಾಷೆ, ಆಡು ಭಾಷೆ ಅಂತ ಹೇಳ್ತೇವೆ. ಆದ್ರೆ ಅದಲ್ಲ. ಭಾಷೆ ಅಂದ್ರೆ ಅದು ನಮ್ಮ ಹೃದಯದ ಭಾಷೆ. ಮೈಮನದ ಅನುಭವಗಳನ್ನ, ಭಾವನೆಗಳನ್ನ ವ್ಯಕ್ತಪಡಿಸುವ ಒಂದು ಸುಂದರವಾದ ಭಾಷೆ ಅಂತ ಇದ್ರೆ ಅದು ಕನ್ನಡ ಭಾಷೆ. ಒಂದು ಭೌಗೋಳಿಕ ಪರಿಮಿತಿಯೊಳಗೆ ಒಂದೇ ಭಾಷೆ ನುಡಿಯನ್ನಾಡುವ ಜನರಿರುವ ಪ್ರದೇಶದಲ್ಲಿ ಜನರು ಹೊಂದಿರುವಂತ ಸಂಸ್ಕೃತಿ ಉಳಿಬೇಕಂದ್ರೆ ಆ ಜನರಾಡುವ ಭಾಷೆ ಅಸ್ತಿತ್ವದಲ್ಲಿರಬೇಕು. ಕನ್ನಡ ಭಾಷೆಯಲ್ಲಿಯೇ ಸಾವಿರಾರು ಕವನ, ಕಥೆ, ಸಾಹಿತ್ಯ, ಗ್ರಂಥಗಳು ಬೆಳಕಿಗೆ ಬಂದಿವೆ. ಆದ್ರಿಂದ ಅದೆಷ್ಟೋ ಕನ್ನಡಿಗರು ಅಲ್ಲದೆ ಪರಭಾಷಿಗರು ಪ್ರೇರಿತರಾಗಿ ಜ್ಞಾನವನ್ನ ಸಂಪಾದನೆ ಗಳಿಸಿ ಕನ್ನಡದ ಕಂಪನ್ನ ವಿಶ್ವದಾದ್ಯಂತ ಪಸರಿಸಿರುವುದನ್ನು ನಾವು ಗಮನಿಸಬಹುದು. ವೈಜ್ಞಾನಿಕ ಅಂಶಗಳನ್ನ ಭಾಷಾ ಬರವಣಿಗೆಯಲ್ಲಿ, ಉಚ್ಚಾರಣೆಯಲ್ಲಿ ಒಂದು ಸುಂದರವಾಗಿ ಅಳವಡಿಸಿದ್ದೇ ಆದ್ರೆ ಅದು ನಮ್ಮ ಕನ್ನಡದಲ್ಲಿ, ಅದು ನಮ್ಮ ಕನ್ನಡ ಭಾಷೆಯಲ್ಲಿ.